ಅಭ್ಯಾಸ ಬೆಂಕಿ ಶ್ರೀಮಂತ ಅಭ್ಯಾಸ ಮಾಡ್ತೀನಿ. ಅಭ್ಯಾಸ ಮಾಡ್ತೀನಲ್ವಾ. ಈಗ ನೋಡಿ ಏನು ಮಾಡ್ತೀನಿ ಅಂದರೆ, ಅಭ್ಯಾಸ ಮಾಡೋಕ್ಕೆ ಬಂದೆ. ಈಗ ಬಂದೆ ಅನ್ನೋಕ್ಕೆ ಏನು ಮಾಡ್ತೀನಿ, ಕಿಮಸ್ತ. ಹೌದಾ. ಅಭ್ಯಾಸ ಮಾಡೋಕ್ಕೆ ಬೆಂಕ್ಯೋ ಶೀನಿ ಮಸು ಹೋಗಿ ಅದೇ ರೂಲ್ ಇದೆ ಅಲ್ವಾ, ಮಸು ತೆಗೆದು ನೀ ಹಾಕಿ ಕಿಮಸ್ತ ಅಂತ ಹೇಳಬೇಕು. ಕಿಮಸ್ತ. ಓದಕ್ಕೆ ಬಂದೆ, ಅಭ್ಯಾಸ ಮಾಡೋಕ್ಕೆ ಬಂದೆ. ಈಗ ನೋಡಿ, ಈ ಬೆಂಕ್ಯೋ ಶಿಮಸ್ ಇದೆಯಲ್ಲ, ಒಂದು ನಿಮಿಷ, ಎನ್ನು ಶಿಮಸ್ ಅಂತ. ಬೆಂಕ್ಯೋ ಶಿಮಸ್ ಬೆಂಕ್ಯೋ ಅಂದರೆ ನೌನ್. ಇಲ್ಲಿ ಬೆಂಕ್ಯೋ ಅಂದರೆ ನೌನು, ಅಭ್ಯಾಸ. ಶಿಮಸ್ ಅಂದರೆ ಮಾಡ್ತೀನಿ, ಅಭ್ಯಾಸ ಮಾಡ್ತೀನಿ. ಸೊ ಇಲ್ಲಿ ಜಪಾನೀಸ್ ರೂಲ್ ಹೇಳುತ್ತೆ ಅಂದರೆ, ಶಿಮಸ್ ಹೇಳಬೇಕಾದ್ರೆ ಮಸು ತೆಗ್ದು ನೀ ಹಾಕಿ, ಬರೀ ನೌನಲ್ಲಿ ಹೇಳ್ಬೇಕಾದ್ರೆ ಫುಲ್ ಶಿಮಸ್ ತೆಗೆದು ನೀ ಹಾಕಿ ಅಂತ ಹೇಳುತ್ತೆ. ಅದಕ್ಕೆ ಇಲ್ಲಿ ನೀ ಅಂತ ಬಂದಿದೆ. ಶಿ ಹಾಕಿದ್ರೂ ನಡೆಯುತ್ತೆ. ಬೆಂಕ್ಯೋ ಶಿನಿ ಕಿಮಸ್ತ. ಒಂದೇ ಸಲಿಗೆ ತಲೆ ಹೋಗೋದು ಕಷ್ಟ. ಏನಂತ ಏನಂತ ಅರ್ಥ ಮಾಡ್ಕೊಳ್ಳಿ ಅಂದರೆ, ಇಲ್ಲಿ ಯಾವ ಅಭ್ಯಾಸಕ್ಕೆ ಅಂತ ಅನ್ಕೊಳ್ಳಿ, ಯಾವ ಅಭ್ಯಾಸಕ್ಕೆ ಬಂದ್ರಿ. ಓಕೆನಾ. ಸೆನ್ಸೆ ಇನ್ನೊಂದ್ಸಲ ಸಮರೈಸ್ ಮಾಡ್ಬೇಕಂದ್ರೆ, ನೌನ್ ಜೊತೆ ಶಿಮಸ್ ಇದ್ರೆ ಫುಲ್ ರಿಪ್ಲೇಸ್ ಮಾಡಿ ನೀ ಹಾಕ್ಬೇಕು. ಅದೇ ಎರಡು ಥರ ಇದೆ. ಫುಲ್ ಶಿಮಸ್ ತೆಗೆದು ನೀ ಹಾಕ್ತೀರಾ ಒಂದು, ಇದೊಂದು ಪಾಸಿಬಿಲಿಟಿನ. ಹಂಗೇರಿ ಇದೊಂದು ಪಾಸಿಬಿಲಿಟಿ. ಇನ್ನೊಂದು ಪಾಸಿಬಿಲಿಟಿ ಏನು, ಎರಡು. ಇನ್ನೊಂದು ಇನ್ನೊಂದೇನು, ಒಂದು ನಿಮಿಷ. ಬೆಂಕ್ಯೋ ಶಿನಿ ಕಿಮಸ್ತ, ಈ ಥರನೂ ಹೇಳ್ಬೋದು. ಇದು ಎಂಥ ಗ್ರೂಪ್ 3 ವರ್ಬು, ಅದು ಬರುತ್ತೆ ನೆಕ್ಸ್ಟ್ ಚಾಪ್ಟರ್. ಈಗಲೇ ಅದು ಇಂಟ್ರೊಡ್ಯೂಸ್ ಮಾಡಿಬಿಟ್ಟಿದ್ದಾರೆ ಕನ್ಫ್ಯೂಸ್ ಆಗೋಕ್ಕೆ. ಸೊ ಸದ್ಯಕ್ಕೆ ತಲೆಯಲ್ಲಿ ಇಟ್ಕೊಳ್ಳಿ ಏನು ಅಂತ, ಶಿಮಸ್ ಬಂದಾಗ ಶಿಮಸ್ ತೆಗೆದು ನೀ ಹಾಕ್ಬೋದು, ಇಲ್ಲ ಮಸು ತೆಗೆದು ನೀ ಹಾಕ್ಬೋದು. ಸೊ ಎಷ್ಟು ತಲೆ ಕೆಡಿಸ್ಕೊಂಬಿಡಿ ಆಯಿತಾ. ಸೊ ಅಭ್ಯಾಸಕ್ಕೆ ಬಂದೆ ಅಷ್ಟೇ. ಎರಡು ಪಾಸಿಬಲ್ ಇದೆ. ಇಲ್ಲಿ ಇವರು ಚೂಸ್ ಮಾಡಿದ್ದಾರೆ ನೌನು. ಇಲ್ಲಿದೆ ನೋಡಿ ಫಾರ್ಮುಲಾ, ನೀ ಕಿಮಸ್. ಓಕೆನಾ. ಸೂತ್ರ ಏನಂತೆ, ಏನಕ್ಕೆ ಜಪಾನ್ಗೆ ಯಾವ ಅಭ್ಯಾಸಕ್ಕೆ ಬಂದ್ರಿ? ಏನಂತೆ, ಕೇಜಾಯ್. ಕೇಜಾಯ್ನೋ ಬೆಂಕ್ಯೋನಿ ಕಿಮಸ್ತ. ಅಂದರೆ ಕೇಜಾಯ್ ಅಂದರೆ ಇಲ್ಲಿ ಎಕನಾಮಿಕ್ಸ್ ಆರ್ಥಿಕ ಅಂತೀವಲ್ಲ, ಎಕನಾಮಿಕ್ಸ್ ಓದೋದಕ್ಕೆ ಅಭ್ಯಾಸ ಮಾಡೋದಕ್ಕೆ ಬಂದೆ. ಎಸ್, ಎಕನಾಮಿಕ್ಸ್ನ ಅಭ್ಯಾಸಕ್ಕೆ ಬಂದೆ. ಅಭ್ಯಾಸಕ್ಕೆ ಬಂದೆ, ಇಲ್ಲ ಅಭ್ಯಾಸ ಮಾಡೋಕ್ಕೆ ಬಂದೆ. ನೋಡಿ, ಎರಡು ಸಲ ಹೇಳ್ಬೋದು ಕನ್ನಡದಲ್ಲೂ. ಅಭ್ಯಾಸಕ್ಕೆ ಬಂದೆ, ಅಭ್ಯಾಸ ಮಾಡೋಕ್ಕೆ ಬಂದೆ. ಸೇಮ್ ಜಾಪನೀಸ್ ಥರ. ಅಭ್ಯಾಸ ಮಾಡೋಕ್ಕೆ ಬಂದೆ ಅಂದಾಗ ಬೆಂಕ್ಯೋ ಶಿನಿ ಕಿಮಸ್ತ ಅಂತ ಆಗ್ತಿತ್ತು. ಇಲ್ಲಿ ಅಭ್ಯಾಸಕ್ಕೆ ಬಂದೆ, ಸೊ ಶಿ ತೆಗ್ದೆ ನೀ ಹಾಕ್ತೆ. ಕೇಜಾಯ್ನೋ ಬೆಂಕ್ಯೋ ನಿ ಕಿಮಸ್ತ. ಎಸ್. ಚೈತ್ರ ಸರ್. ಫುಯು ಯಸುಮಿ ವ ದೋಕೋ ಕಾ ಇಕಿಮಾಶಿತಾ ಕಾ? ವಿಂಟರ್ ಹಾಲಿಡೇಸ್ ನಲ್ಲಿ, ವಿಂಟರ್ ಹಾಲಿಡೇಸ್ ದೋಕೋಕ ಎಲ್ಲಿಗೆ ಎಲ್ಲಾದ್ರೂ ಹೋದ್ರ. ಎಸ್, ಎಲ್ಲಿಗೆ ಎ ಬರ್ತಿತ್ತು, ಎಲ್ಲಿಗೆ ಅಂತ ಆಗಿದ್ರೆ. ದೊಕೋಕ ಅಂತ ಬಂದ್ರೆ ಎಲ್ಲಾದ್ರೂ ಹೋದ್ರ. ಸ್ಪೆಸಿಫಿಕ್ ಹೇಳ್ತಿಲ್ಲ ಎಲ್ಲಿಗೆ ಹೋದ್ರಿ ಅಂತ. ಎಲ್ಲಾದ್ರೂ ಹೋದ್ರ, ಎಲ್ಲಾದ್ರೂ ಹೋಗಿದ್ರಾ ಅನ್ನೋಕ್ಕೆ ಅದು ಇನ್ನೊಂದು ಎಕ್ಸ್ಪ್ರೆಷನ್ ಆಯಿತು.
ಅದು ಅವ್ರು ಆ ಥರ ಕೇಳ್ತಿಲ್ಲ, ಎಲ್ಲಾದರೂ ಹೋದ್ರಾ ಅಂತ ಕೇಳ್ತಾ ಇದ್ದಾರೆ. ದೋಕೋಕ. ದೊಕೋಕ ಎ ಎಲ್ಲಾದರೂ ಹೋದ್ರಾ? ಎ ಇಕಿಮಾಷ್ಟ. ಹೌದು, ಹೋದೆ. ಹೋದೆ. ಹಾಂ, ಈ ದೋಕೋಎ ಇಕಿಮಾಷ್ಟಕ. ಹಾಂ ಈಗ ಬಂತು ನೋಡಿ. ಎಲ್ಲಿಗೆ ಎಲ್ಲಿಗೆ ಹೋದ್ರಿ? ಎಲ್ಲಿಗೆ ಹೋದ್ರಿ? ಹೊಕ್ಕೈದೋಯೆ ಹ್ಞೂ ಸ್ಕೀನಿ ಇಕಿಮಾಷ್ಟ. ಹಾಂ, ಹೊಕ್ಕೈದೋಗೆ ಸ್ಕೀಯಿಂಗ್ಗೆ ಹಾಂ ಹೋದೆ. ಕರೆಕ್ಟ್, ಹೋದೆ. ಹೊಕ್ಕಾಯ್ದೋಗೆ ಸ್ಕೀಯಿಂಗ್ಗೆ ಹೋದೆ ಅಂದರೆ ಅದೇ ಸ್ಕೀಯಿಂಗ್ ಆಡಕ್ಕೆ ಹೋದೆ. ಹೊಕ್ಕಾಯ್ದೋಗೆ ಸ್ಕೀವೋ ಶೀನಿ ಇಕಿಮಾಷ್ಟ. ಇದು ನೋಡಿದೆ, 2 ಥರ ಹೇಳ್ಬೋದು. ಬರೀತೀನಿ ನೋಡಿ. ಹೊಕ್ಕಾಯ್ದೋ ಕಾಂಚನ ಬರ್ತೀವಿ. ಹೊಕ್ಕಾಯ್ದೋಯೆ ಅಲ್ಲಿಗೆ ಸ್ಕೀಯಿಂಗನ್ನು ಆಡೋಕ್ಕೆ ಸ್ಕೀಯಿಂಗನ್ನು ಆಡೋಕ್ಕೆ ಶಿನಿ ಇಕಿಮಷ್ಟ ಹಿಂಗಾದರೂ ಹೇಳ್ಬೋದು. ಒಂದು ನಿಮಿಷ. ಹಿಂಗಾದರೂ ಹೇಳ್ಬೋದು, ಇಲ್ಲ ಅಂದರೆ ಇನ್ನು ನೌನ್ ಉಪಯೋಗಿಸಿ. ಅದನ್ನು ವರ್ಬಲ್ ಹೇಳಿದೆ. ಇದನ್ನು ಮಾಡೋಕ್ಕೆ ಹೋದೆ ಅಂತ. ಇನ್ನೊಂದು ಥರ ಯಾವ ಥರ ಅಂದರೆ ಹೊಕ್ಕಾಯ್ದೋಯೆ ಸ್ಕೀನಿ ಇಕಿಮಾಷ್ಟ ಹಿಂಗಾದರೂ ಹೇಳ್ಬೋದು. ನಿಮಗೆ ಆಪ್ಷನ್ ಕೊಟ್ಟಿದ್ದಾರೆ. ಸೊ ವರ್ಬಲ್ ಆದರೂ ಹೇಳ್ಬೋದು, ನೌನಲ್ಲಾದರೂ ಹೇಳ್ಬೋದು. ಇದೆ ಹೊಕ್ಕಾಯ್ದೋಯೆ ಸ್ಕೀನಿ ಇಕಿಮಾಷ್ಟ, ಅಲ್ಲಿಗೆ ಇದಕ್ಕೆ ಹೋದೆ. ಡೌಟ್ ಇದೆಯಾ? ಇಲ್ಲ ಸೆನ್ಸೆ. ಹಾಂ, ಹೈ ಎಲ್ಲಾರ್ದಾಯ್ತು. ಕಲೆ ಸರ್. ವತಶಿ ವ ಕುರುಮಾಗ ಹೊಶಿದೆಸ್. ಹಾಂ, ನಾನು ಕಾರಲ್ಲಿ ಹಾಂ ಹೊಶಿದೆಸ್. ಹೊಶಿದೆಸ್ ಅಂದರೆ ಏನು? ಹೊಶಿಯಸ್ ಅಂದ್ರೆ ಹೊಶಿದೆಸ್ ಇಷ್ಟ, ಬೇಕು. 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 ಏನು ಬೇಕು? ಕಾರ್. ಹಾಂ, ಕುರುಮ ಕಾರ್ ಬೇಕು. ಕುರುಮಗ ಹೊಶಿದೆಸ್, ಕಾರ್ ಬೇಕು. ಯಾರಿಗೆ? ನನಗೆ. ಎಸ್, ನನಗೆ. ನನಗೆ. ವತಾಶಿವ ಕುರುಮಗ ಹೊಶಿದೆಸ್, ನನಗೆ ಕಾರ್ ಬೇಕು. ಸೊ ಇಲ್ಲಿ ನೀ ಅಂತ ಹೇಳಲ್ಲ ನಾನು, ಆ್ಯಕ್ಚುಲಿ ನೀ ಅಂತ ಬರಬೇಕು. ನೀ ಅಂತ ಹೇಳಲ್ಲ. ನೀ ಹೇಳೋದು ಯಾವಾಗ? ನಾನು ವರ್ಬ್ ಉಪಯೋಗಿಸಿದಾಗ. ಇದು ವರ್ಬ್ ಉಪಯೋಗಿಸ್ತಿಲ್ಲ ನಾನು. ಸೊ ಬೇಕು ಅಂತ ಬಂದಾಗ ವಾಲೆ ಹೇಳಬೇಕು. ಓಕೆ. ಈ ಥರ ಡ್ಯಾಶ್ವ ಡ್ಯಾಶ್ಗ ಡೆಸ್ ಅಡ್ಜೆಕ್ಟಿವ್ ಫಾರ್ಮುಲಾ. ನನಗೆ ಇದು ಬೇಕು. ನೆಕ್ಸ್ಟ್. ವತಶಿವ ಉಚಿಗ ಹೊಶಿದೆಸ್. ಅಲ್ಲ, ಹೊಸಿ ಎ ಅಂತೀರಾ ನೀವು. ಕೊನೆ ಏನು ಹೇಳಿ? ಹೊಶಿದೆಸ್. ಹೊಶಿದೆಸ್ ಹೇಳಬೇಕು. ನನಗೆ ಮನೆ ಬೇಕು. ಮನೆ ಬೇಕು. ಎಸ್. ವತಾಶಿವ ತೊಮೊದಾಚಿಗ ಹೊಶಿದೆಸ್. ಹಾಂ, ನನಗೆ ಫ್ರೆಂಡು ಬೇಕು. ಫ್ರೆಂಡ್ ಬೇಕು. ನೀವೀಗ ನಿಮಗೆ ಯಾರೂ ಇಲ್ಲ, ಲೋನ್ಲಿ. ಸೊ ಫ್ರೆಂಡ್ ಬೇಕು ಅಂತಿದ್ದೀರಾ. ವತಾಶಿವ ತೊಮೊದಾಚಿಗ ಹೊಶಿದೆಸ್. ಎಸ್. ರಘು ಸರ್. ವತಾಶಿವ ಕಮೆರಾ. ಕಮೆರಾವೋ. ಇದು ನೋಡ್ಬಿಟ್ರೆ ಚೆನ್ನಾಗಿ ಬಿಡ್ತೀರಲ್ಲ ನೀವು, ಕಥಗಾನ ನೋಡ್ಬಿಟ್ರೆ. ಕಮೆರಾವೋ ಹಾಂ, ಕಾಯ್ತಾ ಇದ್ದೆಸ್. ಹಾಂ. ಕಾಯ್ತಾ ಇದ್ದೆಸ್. ಸೊ ಕ್ಯಾಮ್ರಾ ಏನು ಮಾಡ್ತೀರಾ ನೀವು? ಶಿವ ಕಮೆರಾವೋ ಕಾಯ್ತಾ ಇದ್ದೆಸ್. ಕ್ಯಾಮ್ರಾ ಬೈ ಮಾಡ್ತೀನಿ. ಬೈ ಮಾಡ್ತೀನಿ. ಆದರೆ ಇಲ್ಲೇನೋ ಡಿಸೈರ್ ಕಾಯ್ತಾ ಇದ್ದೆಸ್. ಬೈ ಮಾಡಕ್ ಬಯಸ್ತೀನಿ. ಎಸ್, ತೊಗೊಳ ಬಯಸ್ತೀನಿ. ಈಗ ಬೈ ಮಾಡ್ತೀನಿ ಅನ್ನೋಕೆ ಏನಂತೀರ? ಖೈಮಸ್ ಅಷ್ಟೇ. ವತಾಶಿವ ಕಮೆರಾವೋ ಖೈಮಸ್, ನಾನು ಕ್ಯಾಮ್ರಾವನ್ನು ತೊಗೊತೀನಿ. ಇಲ್ಲ ಡಿಸೈರ್ ಎಕ್ಸ್ಪ್ರೆಸ್ ಮಾಡಬೇಕಾ? ಕಾಯ್ತಾ ಇದ್ದೆಸ್.
ನೆಕ್ಸ್ಟ್. ವತಾಶಿ ವ ಕಜಕುನಿ ಆಯ್ತಾ ಇದೆಸ್. ಹಾಂ, ಆಯ್ತಾ ಇದೆಸ್ ಅಂದರೆ ಅಂದ್ರೆ ಫ್ಯಾಮಿಲಿನ ಮೀಟ್ ಮಾಡಕ್ ಬಯಸ್ತೀನಿ. ಮೀಟ್ ಮಾಡ ಬಯಸ್ತೀನಿ, ಅದು ಒಳಗಿದೆ ನಿಮಗೆ ಡಿಸೈರ್. ಸೊ ಅದನ್ನು ತಾಯಿಯಲ್ಲೇ ಹೇಳ್ತೀರಾ, ತಾಯಿ. ನೆಕ್ಸ್ಟ್. ವತಾಶಿ ವ ಗೈಕೊಕುದೆ ಗಾಯಿ ಗಾಯಿ ಗಾಯ್ ಗಾಯಿ ಹಾಂ. ಗಾಯ್ಕಕುದೆ ಹ್ಞೂ ಅತರಕಿತಾ ಇದೆಸ್. ಹಾಂ ಅತರಕಿತ ಅಂದ್ರೆ ಕಲಿಯೋದು, ಹತರಾಕಿಮಾಸ್, ಕೆಲಸ ಕೆಲಸ ಮಾಡೋದು. ಸೊ ಇಲ್ಲಿ ಕೆಲಸ ಮಾಡ್ತೀನಿ, ಇಲ್ಲಿ ಮಾಡ ಬಯಸ್ತೀನಿ. ಪಾಪ ಯಾರೋ ಫಾರಿನರಿಗೆ ಹೋಗಿ ಕೆಲಸ ಮಾಡಬೇಕು ಅನಿಸ್ತಿದೆ ಅಂತೆ. ಗಾಯ್ಕೊಕು ಅಂದರೆ ಫಾರಿನ್. ಈಗ ನೀವಿದ್ದೀರಲ್ಲ ಜಪಾನಲ್ಲಿ ಕೆಲಸ ಮಾಡ್ಕೊಂಡು, ಆ ಥರ. ವತಾಶಿ ವ ಗಾಯ್ಕೊಕುದೆ ಹತರಾಕಿತಾ ಇದೆಸ್. ನಾನು ಇಲ್ಲಿ ಮಾಡ ಬಯಸ್ತೀನಿ, ಏನು ಕೆಲಸ ಮಾಡ ಬಯಸ್ತೀನಿ ಇಲ್ಲಿ. ನೆಕ್ಸ್ಟ್. ಅನಾಥವ ನಾನಿವು ಶಿತಾಯ್ ದೇಸ್ ಕಾ. ಹಾಂ, ಅರ್ಥ. ಏನ್ ಅನಾಥವ ನೀವು ಏನ್ ಮಾಡಕ್ ಬಯಸ್ತೀರಾ? ಎಸ್, ಏನು ಮಾಡಕ್ಕೆ ಬಯಸ್ತೀರಾ? ಕಥಕನವು ಹೇಳಿ. ಕಥಕನವು ಬೆಂಕ್ಯೋಶಿ ತೈದೆಸ್. ಸೂಪರ್, ಬಾ ಕಾನ್ಸೆಪ್ಟ್ನ ಕಲ್ತ್ರಿ, ಅಪ್ಲೈನು ಮಾಡಿಬಿಟ್ರಿ. ಕರೆಕ್ಟ್. ವತಾಶಿ ವ ಏನೋ ಕಥಕನವು ಬೆಂಕ್ಯೋ ಶಿತಾಯ್ದೆಸ್, ಇದನ್ನು ಮಾಡಿ ಬಯಸ್ತೀನಿ. ಸೂಪರ್. ಸಾಗರ್ ಸನ್. ಹೈ ತಕ್ಸಾನ್ ಬೆಂಕ್ಯೋ ಶಿತೆ ಕುದಸಾಯ್. ರಘು ಸನ್. ಇಕಿತಾಯ್ ದೇಸ್. ಹಾಂ ಇಕಿತಾಯ್ ದೇಸ್. ಹಾಂ, ಏನು ಅರ್ಥ? ಹೋಗ ಬಯಸ್ತೀನಿ. ಹಾಂ, ಇಕಿ ಕುನಾಯ್ ದೇಸ್. ಇಕಿ ಕುನಾ ಸಾರಿ ಇಕಿ ನೋಡಿ, ಈ ತೆಗೆದು ಕುನಾಯ್ ಹಾಕಿ. ಇಕಿತಾ ಕುನಾಯ್ ದೇಸ್. ಹಾಂ, ಈ ಹೋಯ್ತು, ಕುನಾಯ್ ಬಂತು. ಇಕಿತ ಕುನಾಯ್ ದೇಸ್, ಹೋಗಕ್ಕೆ ಇಷ್ಟ ಇಲ್ಲ, ಹೋಗ ಬಯಸೋದಿಲ್ಲ. ಹೋಗ ಬಯಸಲ್ಲ. ಹಾಂ ತಬೇತಾಯ್ ದೇಸ್. ಹಾಂ ತಿನ್ನ ಬಯಸ್ತೀನಿ. ಹಾಂ, ತಬೇತಾ ಕುನಾಯ್ ದೇಸ್. ಎಸ್, ತಬೇತ ಕುನಾಯ್ ದೇಸ್, ತಿನ್ನ ಬಯಸಲ್ಲ. ಅಷ್ಟೇ. ಹಾಂ ಕೆಕ್ಕೊಂಚಿತಾಯ್ ದೇಸ್. ಹಾಂ ಮದುವೆ ಆಗ ಬಯಸ್ತೀನಿ. ಹಾಂ, ಕೆಕ್ಕೊಂಚಿ ತಾಕುನಾಯ್ ದೇಸ್. ಸ್ವಲ್ಪ ನೋಡಿ ಇದು ಪ್ರೊನೌನ್ಸಿಯೇಷನ್. ಕೆಕ್ಕೊಂಚಿ ತಾ ಕುನಾಯ್ ದೇಸ್. ಇದೇ ಗೊತ್ತಾ, ಇದು ಒಂದು ಫುಲ್ಲು. ಕೆಕ್ಕೋನ್ ಶಿತಾ ಕುನಾಯ್ ದೇಸ್. ಕೆಕ್ಕೊಂಚ್ ಶಿತಾ ಕುನಾಯ್ ದೇಸ್. ಹಾಂ, ಸೋ ದೇಸ್ ಕಾ ಕೆಕ್ಕೋನ್ ಶಿತಾ ಕುನಾಯ್ ದೇಸ್ ಕಾ. ಅಂದರೆ ನೀವು ಮದುವೆ ಆಗಿ ಇಷ್ಟ ಇಲ್ವಾ? ಹಾಂ, ಏನಂತೀರಿ ಅದಕ್ಕೆ? ಹಾಂ, ಹೈ ಕೆಕ್ಕೋನ್ ಶಿತಾ ದೇಸ್. ಇತ್ಸು ಕೆಕ್ಕೋನ್ ಶಿತಾ ದೇಸ್ ಕಾ. ಗೊತ್ತಿಲ್ಲ ಸರ್. ವಕಾರಿ ಮಸೇನ್. ಹಾಂ, ಗೊತ್ತಿಲ್ಲ. ವಕಾರಿ ಮಸೇನ್ ಅಂದರೆ ಆಯಿತು. ಎಸ್, ಸುಮನ್ ಸರ್. ವತಾಶಿ ವ ಕ್ಯೋಬೆ ಎ ಅಸೋಬಿನಿ ಇಕಿಮಾಸ್. ಇದೇನಿದು? ಕೋಬೆ ಎ. ಕೋಬೆ, ನೀವು ಕ್ಯೋಬೆ ಅಂತ ಅಂದಂಗಾಯ್ತು. ಹಾಂ, ವತಾಶಿ ವ ಕೋಬೆ ಎ ಅಸೋಬಿನಿ ಇಕಿಮಾಸ್. ಹಾಂ ಅಂದರೆ ನಾನು ಕೋಬೆಗೆ ಆಡಲು ಹೋಗ್ತೀನಿ. ಇಲ್ಲಿ ಅಸೋಬಿ ಮಸ್ ಇತ್ತು ಅಲ್ವಾ? ಆಸೋಬಿ ಮಸ್ಸು. ಸೊ ಮಸ್ಸು ಹೋಗಿ ಆಸೋಬಿ ನೀ ಅಂತ ಆಡಲು, ಆಡಕ್ಕೆ. ಎಸ್, ನೆಕ್ಸ್ಟ್. ವತಾಶಿ ವ ಕೋಬೆ ಎ. ಹೇಳ್ಬೋದು. ವತಾಶಿ ವ ಕೋಬೆ ಎ ರಷ್ಯಾ ರೋರಿವೋ ತಬೇನಿ ಇಕಿಮಾಸ್. ಎಸ್, ನಾನು ಕೋಬೆಗೆ ರಷ್ಯಾ ಫುಡ್ ಅನ್ನು ತಿನ್ನಲು ಹೋಗ್ತೀನಿ. ಇಲ್ಲ ತಿನ್ನಕ್ಕೆ ಹೋಗ್ತೀನಿ. ಎಸ್, ತಿನ್ನಕ್ಕೆ ಹೋಗ್ತೀನಿ. ಸೂಪರ್. ನೆಕ್ಸ್ಟ್. ವತಾಶಿ ವ ಕೋಬೆ ಎ ಕೈಮೋನೋ ನಿ ಇಕಿಮಾಸ್. ಎಸ್, ನಾನು ಕೋಬೆಗೆ
ಶಾಪಿಂಗ್ ಮಾಡಕ್ಕೆ ಹೋಗ್ತೀನಿ. ಶಾಪಿಂಗ್ ಮಾಡಕ್ಕೆ ಹೋಗ್ತೀನಿ, ಇಲ್ಲ ಶಾಪಿಂಗ್ಗೆ ಹೋಗ್ತೀನಿ. ಇಲ್ಲಿ ಶಾಪಿಂಗ್ ಮಾಡೋಕ್ಕೆ ಅಂದಾಗ ಏನಾಗುತ್ತೆ ಗೊತ್ತಾ, ಏನಾಗ್ಬೋದು ಹೇಳಿ? ಕಾಯ್ಮನ ಶಿನಿ. ಇಲ್ಲಿ ಎರಡು ಥರ, ಕಾಯ್ಮೋನೋನಿ ಶಿಮಸ್, ಈ ಥರ ಎರಡು ಥರ ಹೇಳ್ಬೋದು. ಯಾವ ಥರ? ಇದು ಗ್ರೂಪ್ 3 ವರ್ಬ್ ಬಂದರೆ, ಅದು ಗ್ರೂಪ್ 3 ವರ್ಬು, ಅದು ಕ್ಲಾಸಿಫಿಕೇಶನ್ ಮಾಡೋಣ ವರ್ಬು, ಅದು ಬಂದಾಗ ಅಷ್ಟು ಡೀಪ್ ಆಗಬೇಡ. ಹೈ. ವತಾಶಿ ವ ಕೋಬೆಗೆ ಬಿಜಿತ್ಸು ನೋ ಬೆಂಕ್ಯೋ ನಿ ಇಕಿಮಾಸ್. ಓ, ನಾನು ಕೋಬೆಗೆ ಆರ್ಟ್ ಕಲಿಯಲು ಎಸ್, ಹೋಗ್ತೀನಿ. ಆರ್ಟ್ನ ಅಭ್ಯಾಸಕ್ಕೆ ಹೋಗ್ತೀನಿ. ಎಸ್, ಆರ್ಟ್ನ ಅಭ್ಯಾಸಕ್ಕೆ ಹೋಗ್ತೀನಿ. ಎಸ್. ವತಾಶಿ ವ ಕೋಬೆಯೇ ಬಿಜುತ್ಸುನೋ ಬೆಂಕ್ಯೋ ನಿ ಇಕಿಮಾಸ್. ಎಸ್. ನೆಕ್ಸ್ಟ್ ಪ್ರಶ್ನೆ ಏನಿದೆ? ಅನತವ ದೊಕೋಯೆ ಕರೆಕ್ಟ್. ನಾನಿವೋ ಶಿನಿ ಇಕಿಮಾಸ್ ಕಾ. ಎಸ್. ಅರ್ಥ? ನೀವು ಎಲ್ಲಿಗೆ ಏನನ್ನು ಮಾಡಲು ಹೋಗ್ತೀರಾ? ಸೂಪರ್, ಇದು ಬೇಕಾಗಿತ್ತು. ಎಸ್. ನೀವು ಎಲ್ಲಿಗೆ ಏನನ್ನು ಮಾಡೋಕ್ಕೆ ಹೋಗ್ತೀರಾ? ಎಸ್. ಸೇಮ್ ಕನ್ನಡ ಪ್ರಿಂಟ್. ಅನತವ ದೊಕೋಯೆ ನಾನಿಯೋ ಶಿನಿ ಇಕಿಮಸ್ಕ. ಅಷ್ಟೇ ನೋಡಿ, ಗ್ರಾಮರ್ ಒಂದೇ ಥರ ಇದೆ, ಅಕ್ಷರ ಬೇರೆ ಉಚ್ಚಾರ ಬೇರೆ, ಆದರೆ ಗ್ರಾಮರ್ ಒಂದೇ ಅನ್ನೋದನ್ನ ಇದು ಹೇಳುತ್ತೆ. ಎಸ್. ಹೈ. ಈಗ ಬಿ, ಇದನ್ನು ನೋಡೋಣ. ಐ ಕಲೇಸ. ವತಾಶಿ ವ ಕಾಮೆರಾಗ ಹುಷಿ ದೆಸ್. ನನಗೆ ಕ್ಯಾಮ್ರಾ ಬೇಕು. ವತಾಶಿ ವ ಕಾಮೆರಾಗ ಹುಷಿ ದೆಸ್. ನನಗೆ ಇದು ಬೇಕು. ಓಕೆ, ನೆಕ್ಸ್ಟ್ ಹರ್ಷಿತಾ ಸರ್, ಒಂದೇದು. ವತಾಶಿ ವ ಪರ್ಸನಲ್ ಕಂಪ್ಯೂಟರ್ ಸರ್. ಪಸುಕಾನ್ ಹೇಳ್ತೀರಾ? ಇದು ಕಂಪ್ಯೂಟರ್, ಜಸ್ಟ್ ಕಂಪ್ಯೂಟರ್ ಅಷ್ಟೇ. ವತಾಶಿ ವ ಕಂಪ್ಯೂಟರ್ಗ ಒಶಿದಸ್. ಎಸ್. ಅರ್ಥ? ನನಗೆ ಕಂಪ್ಯೂಟರ್ ಬೇಕು. ಎಸ್. ವತಾಶಿ ವ ಕಂಪ್ಯೂಟರ್ಗ ಹುಷಿದೆಸ್. ಎಸ್. ನೆಕ್ಸ್ಟ್ ರಘು ಸರ್. ವತಾಶಿ ವ ಕುರುಮಗ ಹುಷಿ ದೆಸ್. ನನಗೆ ಕಾರ್ ಬೇಕು. ಎಸ್. ಚೈತ್ರ ಸರ್. ವತಾಶಿ ವ ಒಕಾನೆಗ ಹುಷಿ ದೆಸ್. ನನಗೆ ದುಡ್ಡು ಬೇಕು. ಎಷ್ಟೊಂದಿದೆ, ಇನ್ನೂ ಬೇಕು ಅಂತಿರಲ್ಲ. ಇಲ್ಲ ಸರ್. ಆಸೆ ಬ್ರೋಕರು. ಹೈ. ಸಾಗರ್ ಸರ್. ಮದುವೆ ಆಗೋದಾ? ಇಲ್ಲ, ನಿಮಗೆ ನೀವು ಒಂಟಿದ್ದೀರಾ, ಗರ್ಲ್ ಫ್ರೆಂಡ್ ಬೇಕು ನಿಮಗೆ. ಸೊ ಗರ್ಲ್ ಫ್ರೆಂಡ್ಗೆ ಏನಂತಾರೆ ಜಪನೀಸಲ್ಲಿ? ಅದಕ್ಕೆ ನಿಮ್ಮನ್ನ ಇಲ್ಲಿ ಹಾಕಿದ್ದೀನಿ. ಕನೋಜೋ. ವತಾಶಿ ವ ಕನೋಜೋಗ ನಾಚಿಕೆ ಪಡ್ಬೇಡಿ, ಹೇಳಿ. ವತಾಶಿ ವ ಕನೋಜೋಗ ಹೊಶಿಮಾಸ್. ಅಯ್ಯೋ, ಇದು ವರ್ಬಲ್ಲ, ಇದು ಹೊಸಿ ದೆಸ್. ಬೇಕು. ಮಸ್ ಬರಲ್ಲ ಇಲ್ಲಿ. ಮಸ್ ಬರಲ್ಲ. ಇದು ಕ್ರಿಯೆ ಅಲ್ಲ, ನೀವು ಕ್ರಿಯೆ ಮಾಡ್ತಾ ಇಲ್ಲ, ನೀವು ಬೇಕು ಅಂತ ಅನಿಸಿದ್ನ ಹೇಳ್ತಿದ್ದೀರಾ ಅಷ್ಟೇ. ಎಸ್. ಸೊ ವತಾಶಿ ವ ಕನೋಜಗ ಹೊಸಿ ದೆಸ್. ನನಗೆ ಗರ್ಲ್ ಫ್ರೆಂಡ್ ಬೇಕು ಅಷ್ಟೇ. ನೆಕ್ಸ್ಟ್ ಯಾರಾಯಿತು? ಸುಮನ್ ಸರ್. ದೊನ್ನ ಕಮರಗ ಓಶಿದೆಸ್ ಕಾ. ಚೀಸಾಯ್ ಕಮರಗ ಓಶಿದೆಸ್. ಯಾವ ತರ ಕ್ಯಾಮರಾ ಬೇಕು?
ಯಾವ ತರನ ಹೇಳ್ಬೋದು ಯಾವ ಥರ ಆದ್ರೂ ಆಯಿತು, ಎಂತ ಆದ್ರೂ ಆಯಿತು. ಹಾಂ ಎಂತ ಕ್ಯಾಮರಾ ಬೇಕು? ಹಾಂ ಚಿಕ್ಕ ಕ್ಯಾಮರಾ ಬೇಕು. ಎಸ್, ಚಿಕ್ಕ ಕ್ಯಾಮ್ರಾ ಬೇಕು, ಸಣ್ಣ ಕ್ಯಾಮ್ರಾ ಬೇಕು. ಎಸ್, ಸಿಂಪಲ್. ಯಾರು ಯಾರಪ್ಪ? ಕಲೇಸನ್. ದೊನ್ನ ಕುರುಮಗ ಹಾಂ ಹೊಶಿ ದೆಸ್ಕ. ಓ ಹಾಂ, ಯಾವ ತರ ಕಾರ್ ಬೇಕು? ಯಾವ ಥರ ಕಾರ್ ಬೇಕು, ಇಲ್ಲ ಎಂಥ ಕಾರ್ ಬೇಕು. ಎಸ್. ದೋಯಿತ್ಸು ದೋಯಿತ್ಸು ಇಲ್ಲಿ ಯಾವುದು? ದೋಯಿತ್ಸುಗ. ಓಕೆ, ಕನ್ನಡದಲ್ಲಿ ಹೇಳಿ ಫಸ್ಟ್. ಜರ್ಮನ್ ಕಂಪ್ನಿ ಕಾರ್ ಬೇಕು. ಜರ್ಮನ್ ಕಂಪನಿಯ ಕಾರ್ ಬೇಕು. ಈಗ ಹೇಳಿ ಜಪಾನೀಸಲ್ಲಿ. ದೋಯಿತ್ಸುನೋ ಹಾಂ, ಕಾಯ್ಶಾ. ಕಾಶೆ ಬೇಡ, ಕಾಶೆ ಏನು ಬೇಡ, ಇಲ್ಲಿ ಹೇಳಿಲ್ಲ ಯಾರು. ಅರ್ಥ. ಹಾಂ ದೋಯಿತ್ಸುನೋ ಹಾಂ ಕುರುಮಾಗ ಹೊಶಿ ದೆಸ್. ನೋಡಿ, ಕನ್ನಡದಲ್ಲಿ ಹೇಳಿ, ಅಲ್ಲ ಕನ್ನಡದಲ್ಲಿ ಹೇಳ್ಕೊಂಡ್ರಿ, ಅವಾಗ ನೀವು ಸರಿಯಾಗಿ ಹೇಳೋಕ್ಕಾಯ್ತು. ಪಾರ್ಟಿಕಲ್ ಅಲ್ವಾ? ಹಾಂ, ಸ್ಟಾರ್ಟಿಂಗ್ ಹಿಂಗೆ ಮಾಡಿ. ಸೊ ಪಾರ್ಟಿಕಲ್ ನೀವು ತಪ್ಪಾಗಿ ಹೇಳ್ತಿದ್ದೀನಿ ಅಂತ ಅನಿಸ್ದಾಗ ಏನು ಮಾಡಬೇಕು, ಕನ್ನಡದಲ್ಲಿ ಹೇಳಿ, ಆಮೇಲೆ ಜಪನೀಸಲ್ಲಿ ಹೇಳಿ. ಸೊ ಇದು ಹರ್ಷಿತಾ ಸಾನ್ ಅವರು ನೆನೆ ಕೇಳಿದ್ರು ಪ್ರಶ್ನೆ, ನನಗೆ ಹೇಳ್ಬೇಕಾದ್ರೆ ಪಾರ್ಟಿಕಲ್ ಹೆಂಗೆ ಆಗೋಗುತ್ತೆ ಅಂತ, ಅಲ್ವಾ ಹರ್ಷಿತಾ ಸಾನ್? ಹೌದು ಸರ್. ನೋಡಿ ಸೇಮ್. ಅದು ಸಹಜ. ಅದಕ್ಕೆ ಏನು ಮಾಡಬೇಕು ಅಂದರೆ ಫಸ್ಟ್ ಕನ್ನಡದಿಂದ ಬನ್ನಿ. ನೋಡಿ, ಈಗ ಇವರು ನನ್ನ ಎದುರಿಗೆ ಸರಿ ಮಾಡಿದ್ರು. ಸೊ ನೋ ಏನಂತಾರೆ, ಜರ್ಮನಿಯ ಕಾರ್ ಬೇಕು. ದೋಯಿತ್ಸುನೋ ಕುರುಮಗ ಹೊಶಿದೆಸ್. ನೆಕ್ಸ್ಟ್ ಚೈತ್ರ ಸಾನ್. ದೊನ್ನ ಕುತ್ಸುಗ ಹೋಶಿ ದೆಸ್ಕ. ಎಂತ ಶೂಸ್ ಬೇಕು? ಎಸ್. ಕುರೋಯಿ ಕುತ್ಸುಗ ಹೋಶಿ ದೆಸ್. ಎಸ್, ಕುರೋಯಿ ಕುತ್ಸುಗ ಹೊಶಿದೆಸ್. ಬ್ಲ್ಯಾಕ್ ಕಲರ್ ಶೂ ಬೇಕು. ಎಸ್, ಬ್ಲ್ಯಾಕ್ ಕಲರ್ ಶೂ ಬೇಕು. ಸೂಪರ್. ಕುರೋಯಿ ಕುತ್ಸುಗ ಹೊಶಿದೆಸ್. ಹೈ ಹರ್ಷಿತಾ ಸಾನ್. ದೊನ್ನ ಪಸೋಕಾನ್ಗ ಉಯಿಶಿ ದೆಸ್ಕ. ದೊನ್ನ ಪಸೋಕೋನ್. ಎಸ್. ದೊನ್ನ ಪಸೋಕೋನ್ಗ ಉಯಿಶಿ ದೆಸ್ಕ. ಹೊಶಿ ದೆಸ್ಕ. ಓಶಿ ದೆಸ್ಕ ಅಂದ್ರೆ ಎಂತ ಪಸೋಕಾನ್ ಪರ್ಸನಲ್ ಕಂಪ್ಯೂಟರ್ ಎಸ್ ಬೇಕು. ಎಂಥದ್ದಪ್ಪ, ಎಂಥದ್ದು ಬೇಕು ಹೇಳಿ. ಐಎಂಸಿನೋ. ಸೂಪರ್, ನೋಡಿ ಬಂತು. ಐಎಂಸಿನೋ ಪಸೋಕಾನ್ಗ ಓಶಿ ದೆಸ್. ಎಸ್, ಐಎಂಸಿನೋ ಪಸೋಕೋಂಗ ಹೊಶಿ ದೆಸ್. ಐಎಂಸಿಯ ಲ್ಯಾಪ್ಟಾಪು ಬೇಕು ಅಷ್ಟೇ. ರಘು ಸಾನ್. ದೊನ್ನ ಉಚ್ಚಿಗ ಓಶಿ ದೆಸ್ಕ. ಓ, ಯಾವ ತರ ಮನೆ ಬೇಕು? ಎಂಥ ಮನೆ ಬೇಕು, ಯಾವ ಥರ ಮನೆ ಬೇಕು. ಎಸ್. ಇರುಯಿ ಉಚಿಗ. ರೂ ಅಲ್ಲ, ರೋ. ಇರೋಯಿ ಉಚಿಗ ಹೊಶಿ ದೆಸ್. ಅರ್ಥ. ದೊಡ್ಡ ಮನೆ ಬೇಕು. ಸ್ಪೇಷಿಯಸ್ ಇಲ್ಲ, ದೊಡ್ಡ ಮನೆ. ಎಸ್, ದೊಡ್ಡ ಮನೆ ಬೇಕು. ಹಿರೋಯಿ ಉಚಿಗ ಹೊಶಿದೆಸ್. ದೊಡ್ಡ ಮನೆ ಬೇಕು. ಇದನ್ನ ಆಪೋಸಿಟ್ ಹೇಳ್ತೀರಾ? ಚೀಸೈ ಉಚಿಗ ಉರುಯಿ ನ್ಯಾರೋ ಅಲ್ವಾ ಸೆನ್ಸೆ? ಏನು? ನ್ಯಾರೋ ಅಂದ್ರೆ ಉರುಯಿ ಅಂದ್ರೆ ವೈಡ್, ಸ್ಪೇಷಿಯಸ್. ಅದ್ರದ್ದು ಆಪೋಸಿಟ್ ಏನು? ಸಣ್ಣ. ಚೀಸೈ ಅಂತಾದ್ರೂ ಹೇಳ್ಬೋದು, ಸೆಮೈ ಅಂತಾದ್ರೂ ಹೇಳ್ಬೋದು. ಸೆಮೈ ಅಂದ್ರೆ ಇಕ್ಕಟ್ಟು. ಸೆಮೈ ಉಚಿಗ ಹೊಶಿದೆಸ್. ಸೆಮೈ ಉಚಿಗ ಹೊಶಿದೆಸ್. ಇಕ್ಕಟ್ಟಾದ ಮನೆ ಬೇಕು. ಯಾರಿಗೆ ಬೇಕದು? ಹೈ, ಟೈಮ್ ಆಯಿತು. ಓಕೆ, ಹೇಗಿತ್ತು ಚಾಪ್ಟರು? ಸ್ವಲ್ಪ ಈಸಿ ಅನ್ಸುತ್ತೆ ಸರ್. ಇದು ಇರ್ತಿದೆ ನಿಮಗೆ? ಓಕೆ. ಸಾಗರ್ ಸರ್?
ಸೆನ್ಸೆ ಚೆನ್ನಾಗಿದೆ. ಸೇಮ್ ಅದೇ ಕನ್ನಡಕ್ಕೆ ಈಸಿ ಇದೆಯಲ್ಲ ಅದಕ್ಕೆ. ಈ ವರ್ಬ್ ಬಂತು ಅಂದರೆ ಕನ್ನಡಕ್ಕೆ ಈ ಅಬ್ಜೆಕ್ಟಿವ್ ಬಂದಾಗನೇ ಸ್ವಲ್ಪ ನೋಡ್ಕೊಬೇಕು. ನಂಗೆ 11-12 ಸ್ವಲ್ಪ ಯಾಕೋ ಹೌದಾ, ಬೇಕು ಇನ್ನೊಂದ್ಸಲಿ ಮಾಡೋಣ. 11-12 ಅದು ಅಬ್ಜೆಕ್ಟಿವ್ ಇದೆ. ಅಬ್ಜೆಕ್ಟಿವ್ ಬಂದಾಗನೇ ಸ್ವಲ್ಪ ತಲೆ ಇಡೋದು. ನಮ್ಮ ಕನ್ನಡಕ್ಕೆ ಹತ್ರ ಇಲ್ಲ ಅದು. ಹಾಂ, ಓಕೆ ಹಂಗಾರೆ. ಏನೋ ಡೌಟ್ ಇದೆಯಾ ಇಲ್ಲಿ ತನಕ? ಇಲ್ಲ ಸೆನ್ಸೆ. ಇಲ್ಲ ಸೆನ್ಸ್. ಹೈ ದೇವ, ಮತ್ತೆ ನಾಳೆ ಸಿಗೋಣ. ಜಮತ ಅಷ್ಟ. ಬಾಯ್ ಸೆನ್ಸ್. ಅರಿಗತೋ ಗೋಜೈಮಾಸ್ ಸೆನ್ಸೆ. ಹೈ ದೋಮೋ ಬಾಯ್ ಬಾಯ್.